ದೇಶದಲ್ಲಿರುವಂಥ ದೇಶದ್ರೋಹಿಗಳು ಎಷ್ಟರ ಮಟ್ಟಿಗೆ ಈ ನಾಯಿ ಕೊಡೆಗಳು ಅಂತ ಕೇಳಿದಿರಲ್ಲ ಹಂಗೆ ಹುಟ್ಕೊಳ್ತಾನೆ ಇದ್ದಾರೆ. ಅವರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಇದರ ಜೊತೆಗೆ ಈಗ ಈ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ನಮ್ಮ 26 ಜನ ಅಮಾಯಕರನ್ನ ಪಾಕಿಸ್ತಾನದ ಪೋಷಿತ ಉಗ್ರರು ಬಂದು ಹೊಡೆದಾಕಿದ್ರಲ್ಲ, ಅದಾದ ನಂತರ ನಮ್ಮ ಭಾರತ ಏನು ಮಾಡುತ್ತೆ, ಸಿಂಧೂ ನದಿ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿಕೊಳ್ಳುತ್ತೆ, ನೀರು ಬಿಡಲ್ಲ ಪಾಕಿಸ್ತಾನಕ್ಕೆ ಅಂತ ಹೇಳಿ. ಆದರೆ ಈಗ ಏನಾಗ್ತಾ ಇದೆ ಅಂತ ಅಂದರೆ, ನಮ್ಮ ಭಾರತದಲ್ಲಿ CPI ಅಂತ ಒಂದು ಪಕ್ಷ ಇದೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಆ ಪಕ್ಷದ ಕಾರ್ಯಕರ್ತರು ಕೋಲ್ಕತ್ತಾದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಏನಂತ, ಯಾಕೆ ಪಾಕಿಸ್ತಾನಕ್ಕೆ ನೀವು ನೀರು ಬಿಡ್ತಾ ಇಲ್ಲ, ಪಾಪ ಪಾಕಿಸ್ತಾನದವರು ಸಾಯ್ತಾ ಇದ್ದಾರೆ, ನೀರು ಬಿಡಬೇಕು ನೀವು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಿ? ನಮ್ಮ ದೇಶದ ಕೋಲ್ಕತ್ತಾದಲ್ಲಿ. ಸಾದಿಕ್ ಪಾಷಾ ಅವರು, ನಿಮಗೆ ಬರ್ತೀನಿ. ಇದೇ ಹೋರಾಟವನ್ನು ಭಾರತದ ವಿರುದ್ಧ ಪಾಕಿಸ್ತಾನದವರು ಏನಾದರೂ ಒಂದು ಈ ರೀತಿಯಾಗಿ ಸಿಂಧೂ ನದಿ ಒಪ್ಪಂದ ಏನು ಮಾಡಿದಾರಲ್ಲ, ಒಪ್ಪಂದ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರಲ್ಲ, ಆ ರೀತಿಯಾಗಿ ಮಾಡಿ ನೀವು ಯಾಕೆ ಭಾರತಕ್ಕೆ ನೀರು ಬಿಡ್ತಾ ಇಲ್ಲ ಅಂತ ಕೇಳಿದ್ರೆ ಅವ್ರು ಸುಮ್ಮನೆ ಬಿಡ್ತಾ ಇದ್ರ? ಇವ್ರ ಮನಸ್ಥಿತಿ ಅಂತದ್ದಾಗಾದ್ರೆ ನೋಡಿ ಸರ್, ಇದು ತುಂಬಾ ದೊಡ್ಡ ತಪ್ಪು ಮಾಡ್ತಾರೆ. ನೀರು ಬಿಡಿ ಅಂತ ಹೇಳ್ತಾ ಇದಾರಲ್ಲ, ತುಂಬಾ ದೊಡ್ಡ ತಪ್ಪು. ಈಗ ಸೋಷಿಯಲ್ ಮೀಡಿಯಾದು ಆ ಕಡೆಯಿಂದ ಇದು ನೋಡ್ತಾ ಇದ್ರೆ ನಮ್ಗೆ ಎಷ್ಟು ಶೇಮ್ ಮಾಡ್ತಾ ಇದಾರೆ ಪಾಕಿಸ್ತಾನ. ಅದಕ್ಕೆ ವರ್ಷ ಸರ್ ಇದು ತಪ್ಪು, ಓಕೆ, ಆದ್ರೆ ಎಷ್ಟು ಧೈರ್ಯ ಸರ್ ಅವ್ರಿಗೆ, ಹೆಂಗ್ ಧೈರ್ಯ ಬರ್ತಾ ಇದೆ ಅವ್ರಿಗೆ? ಭಾರತದಲ್ಲಿ ಅವ್ರಿಗೆ ಮೀಸಲ್ ಕಟ್ಬಿಟ್ಟು ಪಾಕಿಸ್ತಾನ ಕಳ್ಸಿಬಿಡ್ಬೇಕು ಅಂತವ್ರಿಗಂತ ಕೆಲಸ ಮಾಡ್ಬೇಕು ಈ ದೇಶದ್ರೋಹಿಗಳಿಗೆ. ಇನ್ನೊಂದು ನೋಡಿ, ಈಗ ನೀರು ಬಂದ್ ಮಾಡಿದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ತಮಾಷೆ ವಿಡಿಯೋಗಳು ಮಾಡ್ತಾ ಇದ್ದಾರೆ ಪಾಕಿಸ್ತಾನವರು. ಅದ್ ನೋಡಿದ್ರೆ ನಮ್ಗೆ ಬೇಜಾರಾಗ್ತಾ ಇದೆ. ಏನೇನೋ ತೋರಿಸ್ತಾ ಇದ್ದಾರೆ ಅವರು. ಅದಕ್ಕೆ ಇದು ಈ ನೀರು ಬಂದ್ ಮಾಡಿದ್ರಲ್ಲ ಮೋದಿ, ಕ್ಯಾ ಹೋಗ್ಯಾ ಹಮಾರಕು ಐಸಾ ವೈಸಾ ಏನೇನು ಮಾಡ್ತಾ ಇದಾರೆ ಅವರು. ಅದ್ ನೋಡ್ಬಿಟ್ರೆ ನಮ್ಗೆ ಕೋಪ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಟ್ರೋಲ್ಗಳನ್ನ ನಂಬಕ್ ಆಗಲ್ಲ ಸರ್. ಇನ್ನೊಂದು ಮಾತು ಏನಂದ್ರೆ, ನಮ್ಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ನಾವು ಅದಕ್ಕೆ ಇದಿಲ್ಲ. ಈ ನೋಡಿ, ಈಗ ಇಷ್ಟು ಅವರು 28 ಜನಕ್ಕೆ ಇಲ್ಲಿ ಬಂಧಿಸ್ತಾ ಇದ್ರು. ದೊಡ್ಡ ಟೆರರ್ ಅಟ್ಯಾಕ್ ಮಾಡಿದ ಮೇಲೆ 15 ದಿವಸ ನಾವು ಸುಮ್ಮನೆ ಇದ್ದು ಇದು ನಾವು ಬದಲು ಜವಾಬ್ ಕೊಟ್ಟಿದ್ದೀವಲ್ಲ, ಅದು ಏನು ನಮ್ಗೆ ಮನಸ್ಸಿಗೆ ಶಾಂತಿ ಇಲ್ಲ ಸರ್. ನಿಜವಾಗ್ಲೂ ಹೇಳಿದ್ರೆ ಇದು ಏನು ಈ ಒಳ್ಳೆ ಟೈಮ್ ನಮ್ ಕೈಗೆ ಬಂದಿತ್ತು. ಹೌದು, ದೊಡ್ಡ ಪಾಠ ಅವ್ರಿಗೆ ಕಳಿಸ್ಬೇಕಿತ್ತು. ಎಷ್ಟು ಟೆರರಿಸ್ಟ್ಗಳು ಇದ್ದಾರೆ ಅಲ್ಲಿ ಪಾಕಿಸ್ತಾನದಲ್ಲಿ. ಹೊಡೆದ್ರಲ್ಲ 9 ಕಡೆ ಅಟ್ಯಾಕ್ ಮಾಡಿ ಹೊಡೆದ್ರಲ್ಲ, ಆ ಮೇನ್ ಬಾಸ್ಗೆ ಬಿಟ್ಬಿಟ್ರು ಇವರು. ಬಾಸ್ಗೆ ಈಗ ನೋಡಿ ಪರಿಹಾರ ಕೊಟ್ಟಿದ್ದಾನೆ, 14 ಕೋಟಿ ಪರಿಹಾರ ಕೊಟ್ಟಿದ್ದಾನೆ ಪಾಕಿಸ್ತಾನ ಅವರಿಗೆ. ಅವ್ರಿಗೆ ನಾಚಿಕೆ ಬರ್ಬೇಕಂತ ಅವ್ರಿಗೆಲ್ಲ ಟೆರರಿಸ್ಟ್ಗೆಲ್ಲ ಸಪೋರ್ಟ್ ಮಾಡ್ತಾರಲ್ಲ. ಅದಕ್ಕೆ ನಮ್ಮ ಮೋದಿ ಅವರು ಆ ಕೋತಿ ಅಂತ ಹೇಳ್ತೀವಿ ಡೊನಾಲ್ಡ್ ಟ್ರಂಪ್ಗೆ, ಆ ಕೋತಿ ಮಾತು ಕೇಳ್ಕೊಂಡು ಯಾಕೆ ಸುಮ್ಮನೆ ಆದ್ರು, ಅದು ಬೇಜಾರು. ಇನ್ನೊಂದು ಏನ್ ಮಾತಂದ್ರೆ ನೋಡಿ ಸರ್, ಈಗ ಪಾಕಿಸ್ತಾನ ಮೇಲೆ ಒಂದು ಇದು ಮಾಡ್ಬೇಕಿತ್ತು, ಏನು ಎಲ್ಲಾ ಟೆರರಿಸ್ಟ್ ನಮ್ ಕೈ ಕೊಟ್ಬಿಡಿ, ನಾವು ನಿಲ್ಲಿಸ್ತೀವಿ, ಇಲ್ಲ ಅಂದ್ರೆ ನೀನು ನಾಶ ಮಾಡು, ಇಲ್ಲ ಅಂದ್ರೆ ನಾವು ಮಾಡ್ತೀವಿ, ಆವಾಗ ನಾವು ಯುದ್ಧ ಸ್ಟಾಪ್ ಮಾಡುತ್ತೆ ಅಂತ ಹೇಳ್ಬೇಕಿತ್ತು. ಸಡನ್ ಆಗಿ ಅದನ್ನ ಸಂತೋಷ್ ಆ ವಿಚಾರ ಮಾತಾಡೋದು ತುಂಬಾ ಬೇಜಾರಾಗ್ತಾ ಇದೆ. ಅವ್ರ ಬಿಡಿ, ಅವ್ರ ಉಗ್ರರು ಹೊರಗಡೆ ಇದ್ದಾರೆ, ಒಳಗಡೆ ಇರುವಂತ ಉಗ್ರರನ್ನ ಏನ್ ಮಾಡೋಣ ಸರ್ ಅಂತ ಅವ್ರಿಗೆ ನೋಡಿ ಪಾಠ. ಈಗ ನಮ್ಮ ಕೈನಲ್ಲಿ ಇದೆ, ನಮ್ಮ ಕಾನೂನು ಕೈನಲ್ಲಿ ಇದೆ, ಮಾಡ್ಬೇಕು. ಯಾಕೆ ಈಗ ಒಳ್ಳೆ ಮಾತು ಹೇಳಿದ್ರು. ಇದು ನೋಡಿ, ಕರೆಕ್ಟ್ ಆಗಿ IAS ಆಫೀಸರ್ ಆಗ್ಲಿ, IPS ಆಫೀಸರ್ ಆಗ್ಲಿ, ದೊಡ್ಡ ಕಮಿಷನರ್ ಆಗ್ಲಿ, ಸರ್ಕಲ್ಸ್ ಆಗ್ಲಿ, ಒಬ್ಬ PC ಆಗ್ಲಿ, ಇಂತ ಇದ್ರ ಮೇಲೆ ಕಠಿಣವಾಗಿ ಕ್ರಮ ತಗೊಂಡ್ರೆ ಇದು ಬರಲ್ಲ. ಒಳ್ಳೆ ಮಾತು ಹೇಳಿದ್ದು. ಅವ್ರದ್ದು ಏನಿದೆ ಕರ್ತವ್ಯ, ಅದು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಸಂತೋಷ್, ನಾನು ಆಗ್ಲೇ ಹೇಳಿದೆ, ಕೆಲವೊಂದಷ್ಟು ಜನ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಅಂತ. ಈಗ ತಾನೇ ಮೊದಲನೇ ಸಾರಿ ಇವರ ರಿಯಾಕ್ಷನ್ ಏನಿತ್ತು ಅಂದರೆ, ಇವರೆಲ್ಲರೂ ಗುಂಡಿಗೆ ಸಾಯಿಸ್ಬೇಕು ಅದು ಇದು ಅಂದರು. ಅದೇ ಎರಡನೇ ಸಾರಿ ನೀವು ಕೇಳಿದಾಗ ಅವ್ರು ಏನು ಹೇಳಿದ್ರು, ಅವ್ರಿಗೆ ಅರಿವಿಲ್ಲದೆ ಮುಗ್ದ್ರು ಅವರು ಆ ಚಂದ್ರ ಮತ್ತೆ ಆ ಚುಕ್ಕಿನ ನೋಡಿ ಅವರು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ರು ಕಲಬುರಗಿಲಿ. ಈ ರೀತಿಯಾದಂತ ಒಂದು ಸಪೋರ್ಟ್ ಮಾಡ್ತಾ ಹೋದ್ರೆ ನಾವು IAS IPS ಅವರಿಗೆ ಒಬ್ಬ ಹೆಂಗ್ಸು ಅದು ಎತ್ತಾ ಇದ್ರೆ ಒಬ್ಬ ಮುಸಲ್ಮಾನ್ ಬಂದು ಒಂದ್ ಹೆಂಗ್ಸಲ್ಲ, ಅದು ಪಾಕಿಸ್ತಾನ ಇವರಿಗೆ ಈ ದೇಶದ ಕಾನೂನು ಮೇಲೆ ಇವರಿಗೆ ಇದು ಕಲ್ಮಾದು, ಇದು ಬೇಡ ಅಂತ ಹೇಳಿದ್ದು. ಈ ದೇಶದ ಕಾನೂನು ಮೇಲೆ ಇವರಿಗೆ ನಂಬಿಕೆ ಇಲ್ಲ, ಈ ದೇಶದ ಪೊಲೀಸ್ ಸ್ಟೇಷನ್ ಮೇಲೆ ಭಯ ಇಲ್ಲ. ಪಾಕಿಸ್ತಾನದ ಮನೆ ಗೊತ್ತಿಲ್ಲ. ನಾವು 2020 ನೋಡಿದ್ವಿ ಪಾದ್ರಾಯನ್ಪುರದಲ್ಲಿ ಏನ್ ಘಟನೆ ಆಗಿತ್ತು ಅಂತ ನೋಡಿ. ನಿಮ್ಮಂತವ್ರು, ನಿಮ್ ಜೈಶಾ ಅಂತ, ನಿಮ್ಮಂತವ್ರು, ನಿಮ್ಮ ಬ್ರದರ್ ಜೈಶಾ ಅಂತ ಮಧ್ಯಪ್ರದೇಶ MP ಒಬ್ಬ ಅವ್ರು ಹೇಳ್ತಾನೆ, ತಂಗಿ ಅಂತ ಹೇಳ್ತಾರೆ. ನಾಚಿಕೆ ಬರ್ಬೇಕು ನಿಮ್ಗೆಲ್ಲ, ನಿಮ್ಗೆ ನಾಚಿಕೆ ಬರ್ಬೇಕು. ತಂಗಿ ಅಂತ ಹೇಳ್ತಾ ಇದ್ದಾರಲ್ಲ, ಅಂತವ್ರಿಗೆ ಏನ್ ಮಾಡ್ತೀರಾ ನೀವು? ಅಂತವ್ರಿಗೆ ಏನ್ ಮಾಡ್ತೀರಾ? ಈಗ ನನ್ನ ಹೇಳಿರೋ
ನೆನ್ನೆ ಹೇಳಿರೋದು ಮಾತು ಅದು ನಿಮ್ಗೆ ಅರ್ಥ ಆಗಲ್ವಾ? ಅದು ನಿಮ್ಗೆ ಗೊತ್ತಿಲ್ವಾ? ಅರೆಸ್ಟ್ ಮಾಡಕ್ ಹೋದಾಗ ತಡೆದಿದ್ದಾರು ನೀವುಗಳೇ. ನಿಮ್ಮ ಗೌರ್ಮೆಂಟ್ ಯಾವ ಗೌರ್ಮೆಂಟ್ ಅಲ್ಲ ಅದು, ಓಕೆ ಸಂತೋಷ. ಈ ರೀತಿ ಗೋಲ್ ಪೋಸ್ಟ್ ಚೇಂಜ್ ಮಾಡೋದು ಬಿಡಬೇಕು. ನಾನು ಹೇಳ್ತಾ ಇದ್ದೆ, ಅವ್ರು ಆಗ್ಲೇ ಅದನ್ನ ಜೈ ಶಾ ಅದು ಇದು ಅಂತ ಅವರು ಅದನ್ನ ಬೇರೆ ಮಾಡೋದು. ಇವ್ರಿಗೆ ಈ ದೇಶದ ಕಾನೂನು ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ. ಈ ದೇಶದ ಈ ದೇಶದ ಕಾನೂನು ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ. ಈ ದೇಶದ ಪೊಲೀಸ್ ಸ್ಟೇಷನ್ ಮೇಲೆ ಇವ್ರಿಗೆ ಭಯ ಇಲ್ಲ. ಈ ಪಾದರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವ್ರನ್ನ ಶಾಸಕರು ಹೋಗಿ ಹೂನಾರ ಹಾಕಿ ವೆಲ್ಕಮ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಈ ರೀತಿಯಾದಂತ ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರಿಗೆ ಭಯ ಎಲ್ಲಿ ಬರುತ್ತೆ? ನೋಡಿ, ಗೋಲ್ ಪೋಸ್ಟ್ ಚೇಂಜ್ ಮಾಡುವಂತ ಕೆಲಸ ಮಾಡಬಾರ್ದು. ಈ ರೀತಿ ವಿಷಯಾಂತರ ಮಾಡಿದ್ರೆ 14 ಜನ ರೇಪ್ ಮಾಡ್ತಾರೆ, ಅವ್ರು ಜೈಲಿಂದ ಆಚೆ ಬಂದ್ರೆ ನಾನು ಮೊದಲೇ ಹೇಳ್ಬಿಟ್ಟು ನೋಡಿ, ಸರ್ ನಾನು ಮೊದಲೇ ಹೇಳಿದೀನಿ ಟಾಪಿಕ್ ಡೈವರ್ಷನ್ ಮಾಡಬಾರ್ದು. ಇಲ್ಲಿ ದೇಶದ್ರೋಹಿಗಳ ಬಗ್ಗೆ ಮಾತಾಡ್ತಾ ಇದೀವಿ, ದೇಶದ್ರೋಹಿಗಳ ಬಗ್ಗೆ ಮಾತಾಡ್ತಾ ಇದೀವಿ. ದೇಶದ್ರೋಹಿಗಳು ಮಾತಾಡಿದಾಗ ವಿಷಯ ಅವ್ರು ಬಂದಾಗ ಹನುಮೇಗೌಡ್ರೆ ಅವ್ರಿಗೆ ಕೌಂಟರ್ ಕೊಡಿ. ಹನುಮೇಗೌಡ್ರೆ, ಪಾಕ್ ಪರ ಘೋಷಣೆ ಕೂಗೋದಾಗಿರ್ಬೋದು, ಮೋದಿ ಮೇಲೆ ಬಾಂಬ್ ಹಾಕಿ ಅನ್ನೋದಾಗಿರ್ಬೋದು, ಪಾಕ್ ಪರ ವಿಡಿಯೋ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡ್ತಾ ಇರೋದು ನಮ್ಮ ಭಾರತದಲ್ಲಿರುವಂಥ, ಭಾರತದ ಅನ್ನ ತಿಂದು ನೀರು ಕುಡಿದು ಇಲ್ಲೇ ಸಾಯುವಂಥ ಜನ. ಯಾಕೆ ಇವ್ರಿಗೆ ಪಾಕಿಸ್ತಾನದ ಮೇಲೆ ಇಷ್ಟೊಂದು ಪ್ರೀತಿ ಬರ್ತಾ ಇದೆ? ಮೇಲೆ 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 ಅವ್ರಿಗೆ ಬೆಂಬಲ ಏನಾದರೂ ಸಿಗ್ತಾ ಇದೆಯಾ? ಏನಾಗ್ತಾ ಇದೆ ಅಂತ ಭಾರತದಲ್ಲಿ? ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕಾಗಲ್ಲ. ಯಾಕೆ ಹೇಳಲಿಕ್ಕಾಗಲ್ಲ ಅಂತ ಹೇಳಿದ್ರೆ, ನಾನು ಅವ್ರನ್ನ ಶತ್ರುಗಳು ಅಂತ ನನ್ನ ಇದರಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಅದನ್ನ ಹೆಚ್ಚು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ, ಮಾಡಲೇಬೇಕು. ಆದರೆ ಈ ಸಂದರ್ಭದಲ್ಲಿ ಪ್ರಮುಖವಾದಂಥ ವಿಚಾರದಲ್ಲಿ ಇವತ್ತೇನು ಪಾಕ್ ಪರ ಘೋಷಣೆ ಆಗ್ತಿದ್ದಾರೆ, ಮತ್ತೆ ಪಹಲ್ಗಾವ್ ಘಟನೆ ಅಂತ ಏನು ನೀವು ತಗೊಂಡು ಹೇಳಿ, ಅಲ್ಲಿಗೆ ಬರ್ತೀನಿ. ಕೆಲವೊಮ್ಮೆ ಏನಾಗುತ್ತೆ ಅನ್ನೋದಕ್ಕೆ ಪಾಕ್ ನೀರು ಬಿಟ್ಟಿರೋದಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಪಾಕಿನಿಗೆ ಸಹಕರಿಸಿ ಅಂತ ಹೇಳಿ ವೆಸ್ಟ್ ಬೆಂಗಾಲ್ನಲ್ಲಿ ಹೇಳಿದರು ಅಂತ. ಇದಕ್ಕೆ ಸಂಬಂಧಪಟ್ಟಾಗೆ ನಾನೊಂದು ಸಣ್ಣ ಇದನ್ನು ಯಾವುದೇ ನಿರ್ಣಯಗಳನ್ನು ತಗೊಂಡ್ರೆ ಆ ನಿರ್ಣಯಗಳನ್ನು ಯಥಾವತ್ತು ಟೈಮ್ ಇಲ್ಲ ಸರ್, 2 ನಿಮಿಷ ಇದೆ, ಚಿಕ್ಕದಾಗಿ ಹೇಳ್ಬಿಡಿ. ಆದರೆ ಈ ಹಿಂದೆ 19ರಲ್ಲೂ ಕೂಡ ಸಿಂಧು ನದಿ ನೀರನ್ನು ತಡೆದಿದ್ರು, ಆದರೆ ಯಾವಾಗ ಬಿಟ್ಟರು ಗೊತ್ತೇ ಆಗಲಿಲ್ಲ. ಅದೇ ರೀತಿಯಲ್ಲಿ ಈಗ ಆಗಬಾರ್ದಿತ್ತು, ಮಾಡಿದ್ದಾರೆ. ಮಾಡಿರೋದನ್ನ ಅದನ್ನು ಕಟ್ಟಾಗಿ ಪಾಲಿಸಿ ಇರಬೇಕಾಯ್ತು. ಇದು ಹೇಳಿ ಕೇಳಿ ಬೇಸಿಗೆ ಹೇಳಿ ಒಂದ್ ನಿಮಿಷ ಉತ್ತರ ಕೊಡಿ. ಈಗ ಮಾಡಿದ್ದಾರೆ, ಯಾವ ಕಾರಣಕ್ಕೂ ಬಿಡಬಾರ್ದು. ಇಲ್ಲಿ 2 ಸಮಸ್ಯೆ ಇದೆ. ಬೇಸಿಗೆ, ಹಿಮ ಕರಗ್ತಾ ಇದೆ, ನೀರು ಬಂದು ಸೇರ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಳೆ ಬಂದ್ರೆ ಅವಾಗ ನೀವು ಬಿಡ್ತೀರಾ, ಇಟ್ಕೊಂತೀರಾ? ಅಂದ್ರೆ ಅದಕ್ಕೆ ನಾನು ಹೇಳೋದು, ಉಳಿದಂತ ರಾಜತಾಂತ್ರಿಕ ಇದೇನ್ ಮಾಡಿದ್ರಲ್ಲ, ಗೌರವಿಸೋಣ. ಮಾನವೀಯತೆ ಬಂದ್ಬಿಡ್ತೀವಿ. ನೀರ್ ಬಿಡೋದ್ರಲ್ಲಿ ಯಾಕೆ ಮಾನವೀಯತೆ ಇರಬಾರ್ದು? ನಾನೇನಾದ್ರೂ ಹೇಳಿದ್ರೆ ಗಂಟ್ಲು ಹಚ್ಕೊಂತಾರೆ ಈ ಮನುಷ್ಯ, ಅದಕ್ಕೆ ಕೇಳಬಾರ್ದು. ಅಂದರೆ ನಾನ್ ಮಾಡಿದ್ದೀನಿ, ಬಂದಿಲ್ಲ ಇನ್ನ. ಆದರೆ ನಾನು ಹೇಳುವುದಿಷ್ಟೇ, ನಾವು ದೇಶಭಕ್ತಿಗೆ ಯಾವ ಕಾರಣಕ್ಕೂ ರಾಜಿ ಆಗೋ ಸಾಧ್ಯತೆ ಇರಬಾರ್ದು. ನನ್ನ ಜೀವನದಲ್ಲಿ ನಾನು ಹಾಗೆ ಇದ್ದೀನಿ, ನನ್ನ ಜೀವನದಲ್ಲಿ ನಾನು ಹಾಗೆ ಇದ್ದೀನಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸಂತೋಷ್, ನಿಮಗೆ ಟೈಮ್ ಕೊಡೋಕ್ಕಾಗಲಿಲ್ಲ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ ಗಮನಿಸಿದ್ರಲ್ಲ, ಒಂದಿಷ್ಟು ಜನ ನಮ್ಮ ಜೊತೆಗೇ ಇರ್ತಾರೆ, ನಮಗೆ ಬಾಂಬಿಟ್ಟು ಹೋಗ್ಬಿಡ್ತಾರೆ ಅಂಥವ್ರು ಇವರೆಲ್ಲ. ಸೊ ಹಾಗಾಗಿ ಅಂಥವ್ರು ಎಲ್ಲಾದರೂ ಕಂಡ್ರೆ ನೀವು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಇಂಥವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ, ಆಮೇಲೆ ಸ್ಟೇಟಸ್ಗಳನ್ನು ಹಾಕ್ಕೊಳ್ತಾ ಇದ್ದಾರೆ ಪಾಕಿಸ್ತಾನದ ಪರವಾಗಿ ಅಂತ ಹೇಳಿ. ಇಲ್ಲ ಅಂದರೆ ನೀವು ತಪ್ಪು ಮಾಡ್ದಂಗೆ ಆಗುತ್ತೆ. ಹೀಗಾಗಿನೇ ಇಂಥವರ ವಿರುದ್ಧ ಯಾವ ಕ್ರಮ ಅನ್ನೋದು ನಮ್ಮ ಪ್ರಶ್ನೆ. ನಮ್ಮ ದುರಾದೃಷ್ಟ ನೋಡಿ, ಭಾರತದಲ್ಲೇ ಇದ್ಕೊಂಡು ನಾವು ಕ್ರಮ ಯಾವಾಗ ಅನ್ನೋ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೋ ಗೊತ್ತೇ ಆಗ್ತಾ ಇಲ್ಲ. ಇದಿಷ್ಟು ಇವರೆಗಿನ ಪ್ರಮುಖ ವಿಶೇಷವಾದಂಥ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.